ತುಂಬ ಜನ ಕೇಳ್ತಿದ್ರು ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡಿ ಅಂತ ಡ್ಯೂಕ್ 250 ಓಲ್ಡ್ ಮಾಡೆಲ್ ವರ್ಸಸ್ ದ ಫೇಸ್ ಲಿಫ್ಟ್ ಒನ್. ಸೊ ಹಿಯರ್ ಐ ಆಮ್ a comparison video. So without any further ado, let's begin this video. So ಮೊದಲ ಮೇನ್ ಕಂಪ್ಯಾರಿಸನ್ ಬಂದ್ಬಿಟ್ಟು ಇಟ್ಸ್ ಫೇರಿಂಗ್. ನೀವು ಫೇರಿಂಗ್ ಡಿಸೈನ್ ಅಲ್ಲೇ ನೋಡ್ಬೋದು. ಓವರ್ ಆಲ್ ಲುಕ್ ವೈಸ್ ಹೇಳಬೇಕಂದ್ರೆ ತುಂಬ ಚೇಂಜಸ್ ಮಾಡಿದ್ದಾರೆ. ಕಮಿಂಗ್ ವಿತ್ ಫೇರಿಂಗ್ ಡಿಸೈನ್ ಅಲ್ಲೇ ನೀವು ನೋಡ್ಬೋದು ಆ್ಯಂಡ್ ದ 250 ಲೇಬಲಿಂಗ್ ಆಲ್ಸೋ. ನೆಕ್ಸ್ಟ್ ಬರ್ತಾ ಹೆಡ್ಲೈಟ್. ಒಂದು ಮಿಸ್ಸಿಂಗ್ ಏನಂದ್ರೆ ಫೇಸ್ ಲಿಫ್ಟ್ ಮಾಡಲಲ್ಲಿ ಅದು ನಿಮಗೆ DRL. ಇದರಲ್ಲಿ ನೋಡ್ಬೋದು ನಿಮ್ಗೊಂದು DRL ಕೊಟ್ಟಿದ್ದಾರೆ ವಿಚ್ ಇಸ್ ಮಿಸ್ಸಿಂಗ್ ಔಟ್ ಇನ್ ದ ಫೇಸ್ ಲಿಫ್ಟ್ ಮಾಡಲ್. ಸೊ ನೆಕ್ಸ್ಟ್ ಬರ್ತಾ ಸ್ಪೀಡೋಮೀಟ್ರಲ್ಲಿ ನೋಡ್ಬೋದು ಡಿಸೈನ್ ವೈಸ್ ತುಂಬ ಚೇಂಜ್ ಆಗಿದೆ ಮತ್ತು ಫಂಕ್ಷನಾಲಿಟಿ ವೈಸ್ ಹೊಸ ಫಂಕ್ಷನಾಲಿಟೀಸ್ ಕೊಟ್ಟಿದ್ದಾರೆ ನಮ್ಮ ಹೊಸ ಡ್ಯೂಕ್ 250 ಫೇಸ್ ಲಿಫ್ಟಲ್ಲಿ. ಆ್ಯಂಡ್ ಟು ಕಂಟ್ರೋಲ್ ದಿಸ್ ಸ್ಪೀಡೋಮೀಟರ್ ದೇರ್ ಆರ್ 4 ಸ್ವಿಚಸ್ ಓವರ್ ಹಿಯರ್. ಮತ್ತು ಇನ್ನೊಂದು ಬೆಸ್ಟ್ ಅಪ್ಡೇಟ್ ಏನಂದರೆ ದ್ಯಾಟ್ ಈಸ್ ಹಜಾರ್ಡ್ ಲೈಟ್. ನಮ್ಮ ಹಳೆ ಡ್ಯೂಕಲ್ಲಿ ಏನಾಗ್ತಿತ್ತು ಅಂದರೆ ನಾವೊಂದು ಬೇರೆ ಒಂದು ಮಾಡ್ಯೂಲ್ ಹಾಕ್ಸ್ಬೇಕಿತ್ತು ಟು ಗೆಟ್ ದ ಹಜಾರ್ಡ್ ಲೈಟ್ ಫೀಚರ್. ಆದರೆ ನಮ್ಮ ಹೊಸ ಫೇಸ್ ಲಿಫ್ಟ್ ಮಾಡಲಲ್ಲಿ ಒಂದು ಸಪ್ರೇಟ್ ಸ್ವಿಚ್ ಕೊಟ್ಟಿದ್ದಾರೆ ಟು ಟರ್ನ್ ಆನ್ ಹಜಾರ್ಡ್ ಲೈಟ್. ಸೊ ಎಕ್ಸಾಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಮಗೆ ಸೈಡ್ ಎಕ್ಸಾಸ್ಟ್ ಸಿಗ್ತದೆ. ನಾನು ಇವಾಗ ಎಕ್ಸಾಸ್ಟ್ ಚೇಂಜ್ ಮಾಡಿದ್ದೀನಿ. ಕಮಿಂಗ್ ಟು ದ ಫೇಸ್ ಲಿಫ್ಟ್ ಒನ್ ನೀವು ನೋಡ್ಬೋದು ಇದರಲ್ಲಿ ನಮಗೆ ಅಂಡರ್ ಬೆಲಿ ಎಕ್ಸಾಸ್ಟ್ ಸಿಗ್ತದೆ. ಮತ್ತು ಫೇಸ್ ಲಿಫ್ಟಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ವಿ ಡೋಂಟ್ ಹ್ಯಾವ್ ಎನಿ ಪ್ರೊಟೆಕ್ಟಿಂಗ್ ಬಾರ್ ಓವರ್ ಹಿಯರ್. ನಮ್ಮ ಹಳೆ ಮಾಡಲಲ್ಲಿ ಒಂದು ಪ್ರೊಟೆಕ್ಟಿಂಗ್ ಬಾರ್ ಅಂತ ಬರ್ತಿತ್ತು ಆಫ್ ಮೆಟಲ್ ವಿಚ್ ಯೂಸ್ ಟು ಪ್ರೊಟೆಕ್ಟ್ ಅವರ್ ಎಕ್ಸಾಸ್ಟ್. ಸೊ ಇವಾಗ ಒಂದು ಎಕ್ಸಾಸ್ಟ್ ನೋಟ್ ಕೇಳಿಸ್ಬಿಡ್ತೀನಿ ಸಿನ್ಸ್ ಮೈ ಫ್ರೆಂಡ್ ಹ್ಯಾಸ್ ನಾಟ್ ಚೇಂಜ್ ದಿಸ್ ಎಕ್ಸಾಸ್ಟ್. ಇವಾಗ ಕಂಪ್ಯಾರಿಸನ್ಗೆ ನನ್ನ ಬೈಕ್ ಇದು ಕೇಳಿಸ್ಲಿಕ್ಕೆ ಆಗಲ್ಲ ಬಿಕಾಸ್ ನಾನು SC ಪ್ರಾಜೆಕ್ಟ್ ಇದು ಎಕ್ಸಾಸ್ಟ್ ಹಾಕಿದ್ದೀನಿ. ನೆಕ್ಸ್ಟ್ ಬರ್ತಾ ಸಸ್ಪೆನ್ಷನ್. ನೀವು ಇದರಲ್ಲಿ ನೋಡ್ಬೋದು ಇಟ್ ಈಸ್ ದ ಸೇಮ್ ಮೋನೋ ಶಾಕ್ ಸಸ್ಪೆನ್ಷನ್ ಬಟ್ ನಮ್ಮ ಹೊಸ ಫೇಸ್ ಲಿಫ್ಟ್ ಮಾಡಲಲ್ಲಿ ಇಟ್ ಈಸ್ ಸೈಡ್ ಮೌಂಟೆಡ್ ವೇರ್ ಇನ್ ದ ಓಲ್ಡ್ ಮಾಡೆಲ್ ಸೇಮ್ ಮೋನೋ ಶಾಕ್ ಸಸ್ಪೆನ್ಷನ್ ವಿಚ್ ಈಸ್ ಸೆಂಟರ್ ಮೌಂಟೆಡ್. ನೆಕ್ಸ್ಟ್ ಬರ್ತಾ ಇದರ ಇಂಜಿನ್ ಸ್ಪೆಸಿಫಿಕೇಶನ್ಗೆ ಹೋದರೆ ದಿಸ್ ಈಸ್ ನ್ಯೂಲಿ ಡಿಸೈನ್ಡ್ ಇಂಜಿನ್ ವಿಚ್ ಈಸ್ LC4C ಇಂಜಿನ್. ಇದರಲ್ಲಿ ನಿಮಗೆ 31 bhp ಪವರ್ ಜನರೇಟ್ ಮಾಡ್ತದೆ ವಿತ್ 25 Newton meter torque, whereas in my old model it used to generate 29 bhp power with 24 Newton meter torque. ಸೀಟ್ ಬಂದ್ಬಿಟ್ಟು ಡ್ಯೂಕ್ 250 ಫೇಸ್ ಲಿಫ್ಟ್ ಅಲ್ಲಿ ತುಂಬ ಸಾಫ್ಟ್ ಇದೆ. ನಾನು ಸುಮ್ಮನೆ ಜೋಕ್ ಮಾಡ್ತಿಲ್ಲ ಬಿಕಾಸ್ ಐ ಹ್ಯಾವ್ ಬಿನ್ ರೈಡಿಂಗ್ ದಿಸ್ ಬೈಕ್ ಸಿನ್ಸ್ ಲಾಸ್ಟ್ 2-3 years. ಆ ಸೀಟ್ ಐ ಥಿಂಕ್ ಡ್ಯೂ ಟು ಹೀಟ್ ಬಿಸಿಲಿಂದ ಏನು ಗೊತ್ತಿಲ್ಲ ಇಟ್ ಇಸ್ ವೆರಿ ಹಾರ್ಡ್. ಬಟ್ ಇದರಲ್ಲಿ ಈವನ್ ಬ್ಯಾಕ್ ಸೀಟ್ ಕೂಡ ತುಂಬ ಸಾಫ್ಟ್ ಇದೆ. ಮತ್ತು ಸೀಟ್ ಹೈಟ್ ಬಂದ್ಬಿಟ್ಟು ಇದರಲ್ಲಿ ಬರ್ತದೆ ನಿಮಗೆ 800 mm ಸೀಟ್ ಹೈಟ್. ಐ ಥಿಂಕ್ ಆರಾಮ್ 5 feet 5.5 ಇದ್ದರೂ ಆರಾಮಾಗಿ ಓಡಿಸ್ಬೋದು. ಮತ್ತು ನನ್ನ ಹಳೆ ಡ್ಯೂಕ್ ಇದಾದರೆ ಸೀಟ್ ಹೈಟ್ ಸ್ವಲ್ಪ ಜಾಸ್ತಿ ಇದೆ ವಿಚ್ ಇಸ್ 830 mm. ಗ್ರೌಂಡ್ ಕ್ಲಿಯರೆನ್ಸ್ ಬಂದರೆ ಇಟ್ ಈಸ್ 162 mm. ಸೇಮ್ ಇನ್ ಬೋತ್ ದ ಬೈಕ್ಸ್. ಸೈಡ್ ಮೇಡ್ ಡಿಸೈನ್ ಕೂಡ ಚೇಂಜ್ ಮಾಡಿದ್ದಾರೆ ಆಸ್ ಕಂಪೇರ್ಡ್ ಟು ಪ್ರೀವಿಯಸ್ ಓಲ್ಡ್ ಮಾಡೆಲ್. ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಮೋಸ್ಟ್ ಆಫ್ ದ ರೈಡರ್ ಅಪಾರ್ಟ್ ಫ್ರಮ್ ದ ಹಜಾರ್ಡ್ ಲೈಟ್ ವಿಚ್ ಈಸ್ Type-C ಚಾರ್ಜಿಂಗ್ ಪೋರ್ಟ್. ಇಲ್ಲಿ ಝೂಮ್ ಆಗ್ತದಾ ಇರಲಿ ಬಿಡು, ನಾನು ಸ್ಲಿಪ್ ಹಾಕ್ಬಿಡ್ತೀನಿ. Type-C ಚಾರ್ಜಿಂಗ್ ಪೋರ್ಟ್ ತುಂಬ ಹೆಲ್ಪ್ ಆಗ್ತದೆ ಲಾಂಗ್ ರೈಡ್ ಹೋಗೋರಿಗೆಲ್ಲ. ಯಾಕಂದರೆ ಮೊಬೈಲಲ್ಲಿ ಮೌಂಟ್ ಆಗಿದ್ರೆ ನೀವು ಸುಮ್ಮನೆ ಎಕ್ಸ್ಟರ್ನಲ್ ಆಕ್ಸೆಸರೀಸ್ ಹಾಕೋಬೇಕು ಟು ಚಾರ್ಜ್ ಯುವರ್ ಫೋನ್ ಇಫ್ ಯು ವಾಂಟ್ ಟು ಯೂಸ್ ಗೂಗಲ್ ಮ್ಯಾಪ್ ಆ್ಯಂಡ್ ಆಲ್. ಬಟ್ ಇದಿದ್ದರಿಂದ ಆರಾಮ್ ನೀವು ಬೈಕ್ ಬ್ಯಾಟ್ರಿಯಿಂದನೇ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಸೊ ದಿಸ್ ವಾಸ್ ದ ಕಂಪ್ಯಾರಿಸನ್ ವಿಡಿಯೋ ಬಿಟ್ವೀನ್ ದ ಡ್ಯೂಕ್ ಓಲ್ಡ್ ಮಾಡೆಲ್ ವರ್ಸಸ್ ದ ಫೇಸ್ ಲಿಫ್ಟ್ ಮಾಡೆಲ್. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ ಮಾಡೆಲ್ ಇಷ್ಟ ಆಯಿತು, ಐದರ್ ದ ಫೇಸ್ ಲಿಫ್ಟ್ ಒನ್ ಆರ್ ದ ಓಲ್ಡ್ ಮಾಡೆಲ್. ಮತ್ತು ಫಾರ್ ಮೋರ್ ಎಕ್ಸೈಟಿಂಗ್ ವೀಡಿಯೋಸ್ ಡೂ ಸಬ್ಸ್ಕ್ರೈಬ್ ಟು ಜೆರಿ ಪಿನಾಕಲ್. ಇಫ್ ಯು ವಾಂಟ್ ಎನಿಥಿಂಗ್ ರಿಲೇಟೆಡ್ ಟು ಬೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಫ್ಯೂಚರಲ್ಲಿ ವೀಡಿಯೋಸ್ ಬರ್ತಾ ಇರ್ತದೆ. ಮತ್ತು ನೆಕ್ಸ್ಟ್ ವೀಡಿಯೋ ಈ ಡ್ಯೂಕ್ 250 ಫೇಸ್ ಲಿಫ್ಟ್ ಮಾಡೆಲ್ ಇದೆಯಲ್ಲ ಇದರ ಮೇಲೆ ಒಂದು ಸ್ಪೆಷಲ್ ವೀಡಿಯೋ ದ್ಯಾಟ್ ಈಸ್ ದ ಮೈಲೇಜ್ ಟೆಸ್ಟ್. ತುಂಬ ಜನ ಕೇಳಿದ್ದಾರೆ ಮೈಲೇಜ್ ಟೆಸ್ಟ್ ಮಾಡಿ ಅಂತ. ಸೊ ವಿಲ್ ಬಿ ಡೂಯಿಂಗ್ ದ್ಯಾಟ್ ಆ್ಯಂಡ್ ವಿಲ್ ಬಿ ಡೂಯಿಂಗ್ ಎ ಡ್ರ್ಯಾಗ್ ರೇಸ್ ಬಿಟ್ವೀನ್ ದೀಸ್ 2 ಬೈಕ್ಸ್. ಇದೆಲ್ಲ ನೋಡ್ಲಿಕ್ಕೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟಾಟಾ ಆ್ಯಂಡ್ ಬಾಯ್.